ನಾನು ಮಾಡಿದ ಕೆಲಸ ದೊಡ್ಡ ಕೆಲಸ ಏನಲ್ಲ. ಹೆಂಗಿದೆ ಹೋಗ್ರಿ ನೀವು ನೋಡ್ಕೊಂಡು ಬನ್ನಿ. ಎಲ್ಲಿ ಹೋಗಿ ಯಾರಾದರೂ ಹೇಳ್ತಾರಲ್ಲ, ನನಗೆ ಟೀಕೆ ಮಾಡ್ತಾರಲ್ಲ, ಬಾರಪ್ಪ ನೀನು ಸ್ಪಾಟಿಗೆ ಹೋಗು ನೋಡಿ ಯಾವ ಜಾಗದಿಂದ ಎತ್ಕೊಂಡು ಹೋದ್ಲು ಅವಳು ಎಲ್ಲಿ ಬಿದ್ದಿದ್ದು. ಪಟ್ಟಿ ತಗೋ, ಮೀಟರ್ ಪಟ್ಟಿ ಇರ್ತದಲ್ಲ, ಅದೇನು ಒಂದು 50 ರೂಪಾಯಿ ಕೊಟ್ಟರೆ ಸಿಗ್ತದೆ ಮೀಟರ್ ಪಟ್ಟಿ. ತೊಗೊಂಡೋಗಿ ಗಾಳಿ ನಿಂತ್ಕೊಂಡು ಅಲ್ಲಿ COD ರಿಪೋರ್ಟ್ ನೋಡೇನು ಎಲ್ಲಾರನ್ನೂ ಖರೀದಿ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ CBI ಪರವಾಗಿ ವಾದ ಮಾಡಿದವ್ರು ಯಾರು? ಪ್ರಸನ್ನ, ದ ಗ್ರೇಟ್ ಸೆಲೆಬ್ರೇಟೆಡ್ ದರ್ಶನ್ಗೆ ಜೈಲಿಗೆ ಅವರೇ ಮಾಡಿದ್ದು. ಯಾಕೆ ಫೇಲ್ ಆದರು? ಅಂಥ ದ ಗ್ರೇಟ್ ಪ್ರಸನ್ನ ಲಾಯರ್, ಸೆಲೆಬ್ರೇಟೆಡ್ ಲಾಯರ್ ಇದ್ರೆ ಸಂತೋಷ್ ರಾವ್ನ ಒಳಗಡೆ ಹಾಕಿಸ್ಬೇಕಿತ್ತಲ್ಲಪ್ಪ, ಕನೆಕ್ಷನ್ ಮಾಡಿಸ್ಬೇಕಿತ್ತು. ಯಾಕೆ ಮಾಡ್ಸೋಕ್ಕಾಗಲಿಲ್ಲ? ಪ್ರೂಫ್ ಇಲ್ಲ. ಏನು ಇಲ್ಲ ಸರ್. ನೀವು ಸೆಲೆಬ್ರೇಟೆಡ್ ಪ್ರಸನ್ನ ಕುಮಾರ್ ಅಂತ ಹೇಳ್ತಿರಲ್ಲ, CBI ಲಾಯರ್, ಚಾಲೆಂಜ್ ಮಾಡ್ತೀನಿ ಬರ್ರಿ ಅವರು. ಸಾರಿ, ನಾ ಚಾಲೆಂಜ್ ಅಂತ ವರ್ಡ್ ಯೂಸ್ ಮಾಡಬಾರ್ದು. ಲೆಟ್ ಹಿಮ್ ಇದನ್ನ ಮಾಡಿ, ಓಪನ್ ಆಗಿ ಡಿಬೇಟಿಗೆ ಬನ್ನಿ. ನಾನು ಚಾಲೆಂಜ್ ಮಾಡೋಂಗಿಲ್ಲ, ಸಾರಿ. ಬಟ್ ಬನ್ನಿ, ಯಾಕಂದ್ರೆ ಚಾಲೆಂಜ್ ಮಾಡಿದ್ರೆ ಅಹಂಕಾರ ತೋರಿಸ್ತದೆ. ನಮ್ಗೆ ಯಾವ್ದು ಅಹಂಕಾರನೂ ಇಲ್ಲ. ಬನ್ನಿ ಮಾತಾಡಿ. ಕೋರ್ಟಲ್ಲಿ ಯಾಕೆ ಮಾತಾಡಲಿಲ್ಲ? ಯಾಕೆ ಸಂತೋಷ್ ರಾವ್ನ ಪ್ರೂವ್ ಮಾಡಲಿಲ್ಲ? ದ ಗ್ರೇಟ್ ಸೆಲೆಬ್ರೇಟೆಡ್ ಲಾಯರ್ ಅಲ್ಲ, ದರ್ಶನಕ್ಕೆ ಜೈಲು ಹಾಕ್ತವ್ರಲ್ಲ, ಬರಲಿ. ಇದರಲ್ಲಿ ಸಂತೋಷ್ ರಾವ್ನ ಕನ್ವಿಕ್ಷನ್ ಮಾಡಬೇಕಾಗಿತ್ತು. ಒಂದೇ ಒಂದು ಸಣ್ಣ ಪ್ರೂಫ್, ಒಂದು ಸಣ್ಣ ಚೀಟಿ ಸತಕ್ಕಿಲ್ಲ ಸಂತೋಷ್ ರಾವ್ನೇ ಇದ್ದಾನಂತ ಹೇಳಿ. ಒಂದು ಸ್ಮಾಲ್ ಎವಿಡೆನ್ಸ್ ನೋಡಿದಂಥವ್ರು ಯಾರೂ ಇಲ್ಲ.